ನಿಮ್ಮ ಮನೆಯ ಯಾವುದೇ ಆಚರಣೆಯನ್ನು ಮನತುಂಬಿ ಕಣ್ತುಂಬಿಸುವಂತೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ನಿಮ್ಮದಾಗಿದ್ದರೆ ತಡ ಮಾಡದೆ ಇವರನ್ನು ಒಮ್ಮೆ ಸಂಪರ್ಕಿಸಿ. MC ಶಾರ್ಟ್ಸ್ ಅಂಡ್ ಈವೆಂಟ್ಸ್ ಪ್ರೊಫೆಷನಲ್ ಸ್ಟುಡಿಯೋ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿಯಲ್ಲೇ ಇಂಡೋರ್ ಐ ಎಕ್ವಿಪ್ಮೆಂಟ್ಸ್ ವಿತ್ ಮಾಡಲಿಂಗ್ ಶೂಟ್ಸ್, ಬಾರ್ನ್ ಬೇಬಿ ಶೂಟ್ಸ್ ವಿತ್ 20+ ಥೀಮ್ಸ್ ಅಂಡ್ ಆಲ್ ಫೆಸಿಲಿಟೀಸ್ ಹಾಗೂ ಎಲ್ಲಾ ರೀತಿಯ ಶೂಟ್ಸ್ನ ಸಹ ಇವರು ಮಾಡುತ್ತಾರೆ. ಸ್ಥಳ 1 ಟೌನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಪತ್ರಕರ್ತರ ಭವನ, 2nd ಫ್ಲೋರ್. ಡೋಂಟ್ ಕಾಪಿ ದಿ ಟ್ರೆಂಡ್ಸ್, ಮೇಕ್ ಯುವರ್ ಓನ್ ಟ್ರೆಂಡ್ಸ್. ನೆಕ್ಕುಂದಿ ಕೆರೆ ಹಾಗೂ ಗೋಪಸುಂದರ ಕೆರೆಗಳಿಗೆ ಹರಿಯುತ್ತಿರುವ ಒಳಚರಂಡಿ ನೀರನ್ನು ತಡೆಗಟ್ಟಿ ಕೆರೆ ನೀರು ಮಲಿನ ಆಗುವುದನ್ನು ತಪ್ಪಿಸಲು 14ನೇ ಹಣಕಾಸಿನ ಉಳಿತಾಯ ಅನುದಾನ 71 ಲಕ್ಷ ರು ವೆಚ್ಚದಲ್ಲಿ ಟೆಂಡರ್ ಆಗಿ ಇಂದು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ತಿಳಿಸಿದರು. ನಗರಸಭೆ ಚಿಂತಾಮಣಿ ಮತ್ತು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಇವರ ಸಂಯುಕ್ತಾಶ್ರಯದಲ್ಲಿ ಚಿಂತಾಮಣಿ ನಗರದ ಠೇವಣಿ ಕಾಮಗಾರಿ ಅಡಿ ನೆಕ್ಕುಂದಿ ಕೆರೆಗೆ ಮತ್ತು ಗೋಪಸುಂದರ ಕೆರೆಗೆ ಸೇರುತ್ತಿರುವ ಮಲಿನ ನೀರನ್ನು ತಡೆಗಟ್ಟಲು ಒಳಚರಂಡಿ ಹೊರ ಹರಿವು ಕೊಳವೆ ಮಾರ್ಗ ಅಳವಡಿಸುವ ಕಾಮಗಾರಿಗಳಿಗೆ ಗೋಪಸುಂದರ ಕೆರೆ ಬಳಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಭಾಗವಹಿಸಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ತಾನು ಈ ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ನೆಕ್ಕುಂದಿ ಕೆರೆಯ ನೀರನ್ನು ನಗರ ಭಾಗಕ್ಕೆ ಕುಡಿಯಲು ಬಳಸುವ ಸಲುವಾಗಿ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೆ ಹಾಗೂ ಗೋಪಸುಂದರ ಕೆರೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿದ್ದೆ. ಆದರೆ 10 ವರ್ಷಗಳಿಂದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ಒಳಚರಂಡಿಯ ನೀರು ಮ್ಯಾನ್ವಾಲ್ಗಳ ಒಡೆದು ಒಳಚರಂಡಿ ನೀರು ಕೆರೆಗೆ ಹರಿದು ಕೆರೆ ಮಲಿನವಾಗಿದ್ದು, ಒಳಚರಂಡಿ ನೀರು ಕೆರೆಯ ನೀರಿಗೆ ಸೇರಿ ಕೆರೆ ಮಲಿನವಾಗುವುದನ್ನು ತಪ್ಪಿಸಲು 71 ಲಕ್ಷ ರು ವೆಚ್ಚದಲ್ಲಿ ಒಳಚರಂಡಿ ಒಳ ಹರಿವು ಕೊಳವೆ ಮಾರ್ಗ ಅಳವಡಿಸುವ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನವನ್ನು ತಂದು ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗುವುದರಿಂದ ಅವರು ಜನ ನಮಗೆ ಮತ ಹಾಕುವುದು ಅವರ ಆಗುಹೋಗುಗಳನ್ನು ನೋಡುವುದಕ್ಕೆ, ಅವರ ಸೇವೆ ಮಾಡುವುದಕ್ಕೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳಿಂದ ಕೇವಲ ಕಾಲಹರಣ ಮಾಡಿದ್ದಾರೆಯೇ ಹೊರತು ಯಾವ ಕಡೆ ಏನು ಸಮಸ್ಯೆ ಇದೆ ಅದನ್ನು ಯಾವ ರೀತಿ ಸರಿಪಡಿಸಬೇಕು ಎಂದು ನೋಡೋಕ್ಕೂ ಹೋಗಿಲ್ಲ ಎಂದು ಮಾಜಿ ಶಾಸಕರ ವಿರುದ್ಧ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ JN ಜಲಪತಿ, EO ಆನಂದ್, ನಗರಸಭಾ ಸದಸ್ಯರಾದ ಹರೀಶ್, ಮಹಮ್ಮದ್ ಶಫೀಕ್, JB ಮುರಳಿ, ರಾಣಿಯಮ್ಮ, ರಾಜಾಚಾರಿ, ರೆಡ್ಡಪ್ಪ, ಪಂಜು, ಗೋಪಸುಂದರ ಮುರಳಿ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶಿವಣ್ಣ, ಕೋಚ್ಮನ್ ನಿರ್ದೇಶಕ ಹುಲ್ವಾಡಿ ಅಶ್ವಥ್ ನಾರಾಯಣ ಬಾಬು, ನಾಗ, ಬೀಡಾ ಶ್ರೀನಿವಾಸ್, ಚಾಂದ್ ಪಾಷಾ, ಇಂತಿಯಾಜ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ನೆಕ್ಕುಂದಿ ಕೆರೆ ಮತ್ತು ಗೋಪಸುಂದರ ಕೆರೆ ಈ 2 ಕೆರೆಗಳಿಗೆ ಒಳಚರಂಡಿ ನೀರು ಹರಿತಾ ಇರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಹರಿದು ಇಲ್ಲಿ ಹಯಾಸಿಂತ್ ಬುಡ್ಡೆ ಗಿಡಗಳು ಬೆಳೆದಿರ್ತಕ್ಕಂಥದ್ದು ಇವೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದನ್ನು ನಾವು ಈ ಒಳಚರಂಡಿ ನೀರನ್ನು ಅದನ್ನು ಕೆರೆಗಳಿಗೆ ಹರಿದಿರ ಮಾಲಿನ್ಯ ಆಗದಿರ ಒಂದು 71 ಲಕ್ಷ ನಮ್ಮ 14ನೇ ಹಣಕಾಸಿನ ಉಳಿತಾಯ ಅನುದಾನದಲ್ಲಿ ಕೊಟ್ಟು ಈಗ ಟೆಂಡರ್ ಆಗಿ ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೀವಿ. ಇಲ್ಲಿ ನೆಕ್ಕುಂದಿ ಕೆರೆ ಅಭಿವೃದ್ಧಿ ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ. ಈಗ ಇಲ್ಲಿ ಒಂದು ಹಿಂದೆ ನಾವು ಲೈನ್ ಹಾಕ್ಸಿರುವಂಥದ್ದನ್ನು ಒಡೆದು ಅದನ್ನು ಈಗ ಈ ಯೋಜನೆಯಲ್ಲಿ ರಿಪೇರಿ ಮಾಡ್ತಾ ಇದ್ದೀವಿ. ಇದು ಬಿಟ್ಟು ಏನು KGN ಬಡಾವಣೆ ಆ ಕಡೆಯಿಂದ ಕೆಲವರು UGD ನೀರು ಇರ್ಬೋದು, ಮನೆಯಲ್ಲಿ ಬಳಸ್ತಕ್ಕಂಥ ಇತರೆ ಏನೋ ಅಡುಗೆ ಮನೆ ನೀರಿರ್ಬೋದು ಅಥವಾ ಸ್ನಾನದ ಗೃಹದ ನೀರಿರ್ಬೋದು, ಅವನ್ನೆಲ್ಲ ಚರಂಡಿಗೆ ಬಿಟ್ಟು ಆ ನೀರು ಈ ಕಡೆ ಬರ್ತಾ ಇದೆ. ಇದನ್ನು ನಾವು ಸುಮಾರು 5 ಕೋಟಿಯಲ್ಲಿ ಅಂದಾಜು ಮಾಡಿ ಪೈಪುಗಳ ಮುಖಾಂತರ ಈ ಕೆರೆಯಿಂದ ಹೊರಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಆ ಭಾಗದ ಮನೆಗಳ ಮಾಲೀಕರಿಗೆ ನಾವು ಈ ಎಲ್ಲ ಸಂಪರ್ಕಗಳನ್ನು ಒಳಚರಂಡಿ ವ್ಯವಸ್ಥೆಗೆ ಕೊಡುವಂಥ ರೀತಿಯಲ್ಲಿ ಆ ತಿಳುವಳಿಕೆ ಕೊಡೋದ್ರ ಜೊತೆಗೆ ಸಾಧ್ಯವಾದರೆ ನಗರಸಭೆಯಿಂದನೇ ಆ ಕಾಮಗಾರಿನ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಏನು ಹಿಂದೆನೂ ನಾನು ಬಂದಿದ್ದೆ ಇಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಈಗಾಗಲೇ ಸುಮಾರು 45 ಲಕ್ಷ ರೂಪಾಯಿ ನಾವು ಕೆಲಸ ಪ್ರಗತಿಯಲ್ಲಿದೆ. ಕೆರೆ ಕೆಳಗಡೆ ರಾಜಕಾಲುವೆ ಮತ್ತು ಇದೆಲ್ಲ ಒತ್ತುವರಿ ಇವೆಲ್ಲ ತೆಗೆದು ಚೊಕ್ಕರಡ್ಡಿಯಲ್ಲಿ ಕೆರೆವರೆಗೂ ಕೆಲಸ ಪ್ರಗತಿಯಲ್ಲಿದೆ. ಅದು ಆದಷ್ಟು ಬೇಗ ಮುಗ್ದೋಗ್ತದೆ. ಆದರೆ ಮುಖ್ಯವಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಏನು ಕುಡಿಯೋ ನೀರಿಗೆ ಅಂತ ನಾವು ಇದನ್ನು ಮೀಸಲಾಗಿಟ್ಟಿದ್ದೀವಿ. ಇದು ಸುಮಾರು 10 ಲಕ್ಷ ಎಷ್ಟು ಮುಖ್ಯ ಎಷ್ಟು ತೆಗೆದ್ರು ಅಲ್ಲ ಅಲ್ಲಿ ನೀರು ಕ್ಯೂಬಿಕ್ ಮೀಟರ್ ಅಷ್ಟು ಹೂಳು ತೆಗಿಬೇಕು ಅಂತಕ್ಕಂಥದ್ದಿದೆ. ಕಟ್ಟೆ ಕಟ್ಟುವಂಥದ್ದಕ್ಕೆ ಕಟ್ಟೆ ಅಥವಾ ಅದನ್ನು ದುರಸ್ತಿ ಮಾಡಿ ಅದನ್ನು ಎತ್ತರ ಮಾಡುವಂಥದ್ದಕ್ಕೆ ನಮಗೆ ಸುಮಾರು 5 ರಿಂದ 7 ಕೋಟಿ ಖರ್ಚಾದರೆ
ಹೂಳು ತೆಗೆಯೋದು ಅದನ್ನು ಸಾಗಿಸೋದಕ್ಕೆ 10 ಕೋಟಿವರೆಗೂ ಖರ್ಚು ಬರ್ತಾ ಇದೆ. ಅದಕ್ಕೆ ಅದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆದಷ್ಟು ರೈತರು ಸುತ್ತಲೂ ಇರ್ತಕ್ಕಂಥವ್ರು ಯಾರ್ಯಾರಿಗೆ ಮಣ್ಣು ಬೇಕೋ ಕೊಡುವಂಥದ್ದು ಈ ಥರ ಎಲ್ಲ ಯೋಚನೆಗಳು ಮಾಡ್ತಾ ಇದ್ದೀವಿ. ಇನ್ನು ಬೇರೆ ಯಾವ ರೀತಿಯಲ್ಲಿ ಅದನ್ನು ಹೊರೆಯನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆದ ಅಂತಂದ್ರೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಿ ಕುಡಿಯೋ ನೀರಿಗಾಗಿ ಬಳಸುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಮತ್ತು ಸುತ್ತಲೂ ರಿಂಗ್ ಬಂಡ್ ಏನು ಹಿಂದೆ ಹಾಕ್ಸಿದ್ದೆ ಅದನ್ನು ಮತ್ತಷ್ಟು ವಿಸ್ತೀರ್ಣ ಮಾಡಿ ಅದನ್ನು ಸುತ್ತಲೂ ಏನು ಇಲ್ಲಿ ಈ ಭಾಗದ ಜನ ಬೆಳಗ್ಗೆ ಮತ್ತು ಸಾಯಂಕಾಲ ಬಂದು ಇಲ್ಲಿ ವಾಯುವಿಹಾರ ಮಾಡಲಿಕ್ಕೆ ಸುಮಾರು 2.5 ಕಿಲೋಮೀಟರ್ ಆಗುತ್ತೆ. ಒಂದು ರೌಂಡ್ ಹಾಕಿದ್ರೆ ಸುಮಾರು 126 ಎಕರೆ ಎಷ್ಟೇ ಬರ್ತದೆ ಇದು ವಿಸ್ತೀರ್ಣ. ಈಗ ಇಷ್ಟು ವಿಸ್ತೀರ್ಣ ಇರೋದ್ರಿಂದ ಇದು ಮುಂದೆ ಹೆಚ್ಚು ಶೇಖರಣೆ 75 MCFT ಮಿಲಿಯನ್ ಕ್ಯೂಬಿಕ್ ಫೀಟ್ ನೀರು ಶೇಖರಣೆ ಆಗುತ್ತೆ. ಈಗ ಬರೀ 35-36 ಇದೆ. ಅದನ್ನು 2 ಪಟ್ಟು ಜಾಸ್ತಿ ಮಾಡುವಂಥದ್ದಿದೆ, 2 ಪಟ್ಟಿಗಿಂತ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು. ಅದರಿಂದ ಇದು ಚುನಾವಣೆ ಮುಗಿದ ಮೇಲೆ ಈ ಕೆರೆ ಅಭಿವೃದ್ಧಿ ಕೆಲಸ ಟೆಂಡರ್ ಮತ್ತೊಂದಾಗಿ ಅದು ಪ್ರಾರಂಭ ಆಗುತ್ತೆ. ಬಹುತೇಕ ಈ ವರ್ಷದ ಕಡೆ ಒಳಗೆ ಕೆಲಸ ಅಂತೂ ಪ್ರಾರಂಭ ಆಗುತ್ತೆ. ಯಾಕಂದರೆ ಟೆಂಡರ್ ಮತ್ತೊಂದು ತಡ ಆದರೆ ಲೇಟ್ ಆಗ್ಬೋದು. ಆದರೆ ಒಟ್ಟಿನಲ್ಲಿ ಈ ಕೆಲಸ ಕೂಡ ನಾವು ಮಾಡ್ತೀವಿ. ಇವತ್ತು ಇದನ್ನು ವೀಕ್ಷಣೆ ಮಾಡೋಕ್ಕೆ ನಾವೆಲ್ಲ ಬಂದಿದ್ದೀವಿ. ನಗರಸಭೆಯ ವತಿಯಿಂದ ಹಣಕಾಸಿನ ಉಳಿಕೆ ಅನುದಾನದಲ್ಲೇ ಬಹಳ ವರ್ಷಗಳಿಂದ ಸಮಸ್ಯೆ ಆಗ್ತಾ ಇತ್ತು. ಗೋಪಸಂದ್ರ ಕೆರೆಗೆ ದಾಟಿ ತ್ಯಾಜ್ಯ ಶುದ್ಧೀಕರಣ ಘಟಕ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಈ ಕಡೆಯಿಂದ ಪೈಪ್ ಲೈನ್ ಹಾದೋಗ್ತಾ ಇತ್ತು. ನಮ್ಮ ತಂದೆಯವ್ರ ಕಾಲದಲ್ಲೇ ಆಗಿತ್ತು STP. ಆದರೆ ಇತ್ತೀಚೆಗೆ 10 ವರ್ಷಗಳಿಂದ ಇಲ್ಲಿ ಕಾರಣ ಏನು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. STPಗೆ ನೀರು ಹೋಗ್ದಿರಾ ನೀರೆಲ್ಲ ಬರೀ ಗೋಪಸಂದ್ರ ಕೆರೆಯಲ್ಲೇ ಇರುವಂಥದ್ದು ಆಗ್ತಾ ಇದೆ. ಜೊತೆಗೆ ಹಿಂದೆ 2006ನೇ ಇಸ್ವಿಯಲ್ಲಿ ನಾವು 4 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ನೆಕ್ಕುಂದೆ ಕೆರೆಯನ್ನು ಕುಡಿಯೋ ನೀರಿಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಪಡೆದು ಸುಮಾರು 2 ಕೋಟಿ ರೂಪಾಯಿಯಲ್ಲಿ ಅದಕ್ಕೆ ಹೂಳು ತೆಗೆಸಿ ಕುಡಿಯೋ ನೀರಿಗೆ ಅದನ್ನು ಕೆರೆಯನ್ನು ಬಳಸ್ಕೋಬೇಕು ಅಂತೇಳಿ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ WTP ಅದನ್ನು ಅಲ್ಲಿ ಸ್ಥಾಪನೆ ಮಾಡುವಂಥ ಕೆಲಸ ಆಗಿತ್ತು. ಅದೇ ಸಂದರ್ಭದಲ್ಲಿ ವೆಂಕಟಗಿರಿ ಕೋಟೆ ಮತ್ತು KGN ಭಾಗ ಈ ಭಾಗಗಳಿಂದ ಮತ್ತು ಆಶ್ರಯ ಬಡಾವಣೆಯಲ್ಲೂ ನಾವು ಒಳಚರಂಡಿ ವ್ಯವಸ್ಥೆ ಮಾಡಿದ್ವಿ. ಈ ಎಲ್ಲ ಭಾಗದ ನೀರು ನೆಕ್ಕುಂದಿ ಕೆರೆ ಸೇರ್ತಾ ಇದೆ ಅಂತ ಹೇಳಿ ಸುಮಾರು 3 ಕೋಟಿ ರೂಪಾಯಿ ಅವತ್ತು ನಾವು ಮಂಜೂರು ಮಾಡಿಸಿದ್ವಿ. ಆ ಲೈನು ಪ್ರತ್ಯೇಕವಾಗಿ ನೆಕ್ಕುಂದಿ ಕೆರೆ ಪಕ್ಕದಲ್ಲಿ ಲೈನ್ ತಗೊಂಡೋಗಿ ಬುಕ್ನಳ್ಳಿ ಕೆರೆ ಹತ್ರ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅಂತೇಳಿ ಅವತ್ತು ಮಂಜೂರು ಮಾಡಿಸಿದ್ವಿ. ಕೆರೆ ಒಳಗೆ ಏನಿವತ್ತು ಒಳಚರಂಡಿ ನೀರು ಹೋಗಬಾರ್ದು ಅಂಥೇಳಿ ಅವತ್ತು ಎಲ್ಲ ಪ್ರಯತ್ನ ಆಗಿತ್ತು. ಆದರೆ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡೋದಕ್ಕೆ ಜಾಗದ ಸಮಸ್ಯೆ ಆಯಿತು. ನೆಕ್ಕುಂದಿ ಕೆರೆಯಲ್ಲಿ ಇದೆ ಬುಕ್ಕನಹಳ್ಳಿ ಕೆರೆಯಲ್ಲಿ ಮಾಡಬೇಕು ಅಂದಾಗ ಸುಮಾರು ಪ್ರಯತ್ನ 1.5 ವರ್ಷ ನಾನು ಪ್ರಯತ್ನ ಪಟ್ಟು ಯಲ್ಲಪ್ಪ ರೆಡ್ಡಿ ಅವರು ಅವತ್ತಿನ ಜಿಲ್ಲಾಧಿಕಾರಿಗಳು ಚೀಫ್ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಚೀಫ್ ಇಂಜಿನಿಯರು ಇವರೆಲ್ಲರನ್ನ ಕರೆಸಿ ವರದಿಯನ್ನು ನಾವು ಜಿಲ್ಲಾಧಿಕಾರಿಗಳಿಂದ ರೀಜನಲ್ ಕಮಿಷನರ್ಗೆ ಕಳಿಸಿದ್ವಿ. ಆದರೆ ರೀಜನಲ್ ಕಮಿಷನರ್ ಅವರು ಆ ಸಂದರ್ಭದಲ್ಲಿ ನನಗೆ ಕರೆಸ್ಕೊಂಡು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಕೆರೆಗಳಲ್ಲಿ ನಾವು ಕೆರೆಯಾಗೆ ಉಳಿಸ್ಕೋಬೇಕಾಗತ್ತೆ, ಅದರಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ಮತ್ತೊಂದು ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ಮೇಲೆ ಪರ್ಯಾಯವಾಗಿ ಅಲ್ಲಿ ರೈತರ ಭೂಮಿ ಸ್ವಾಧೀನ ಮಾಡ್ಕೊಂಡು ಮಾಡಬೇಕು ಅಂತ ಪ್ರಯತ್ನ ಆಯಿತು. ಆ ಪ್ರಯತ್ನ ಕೂಡ ಕಡೆಗೆ ಇಲಾಖೆಯವ್ರು ಮಾಡಿದಾಗ ನನ್ನ ಮೇಲೆ ಇಲ್ಲಿರ್ತಕ್ಕಂಥ ಅಪಪ್ರಚಾರವನ್ನು ಕೂಡ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ಅಂಥವ್ರ ಜಮೀನು ಇಂಥವ್ರ ಜಮೀನೇ ನಾನು ಹೇಳಿದ್ದೀನಿ ಅಂತೇಳಿ ಯಾವುದು ನಾನು ಹೇಳಿರಲಿಲ್ಲ. ಆದರೆ ಈ ಒಂದು ಕೆಲಸ ಕೂಡ ಆ ಸಂದರ್ಭದಲ್ಲಿ ನನ್ನ ಮೇಲೆ ಆಪಾದನೆಗಳು ಮಾಡುವಂಥದ್ದಾಯಿತು. ಮ್ಯಾನ್ಹೋಲ್ಗಳೆಲ್ಲ ಒಡೆದಾಕಿ ಕೆರೆ ತುಂಬ ಕಲುಷಿತ ನೀರು ತುಂಬಿರುವಂಥದ್ದಾಗಿದೆ. ಸೊ ಅದರಿಂದ ಈ ಒಂದು ಕೆಲಸ ಸುಮಾರು ದಿವಸಗಳಿಂದ ಬಾಕಿ ಉಳಿದಿತ್ತು. ಈ ಭಾಗದ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಇದ್ರ ಬಗ್ಗೆ
ನಿರಂತರವಾಗಿ ನಮಗೂ ಹೇಳ್ತಾ ಇದ್ರು. ನಾವು ಕೂಡ ಇದನ್ನು ಮಾಡಲೇಬೇಕು ಅಂತೇಳಿ ಬಹಳ ದಿವಸಗಳಿಂದ ಕಾದಿದ್ವಿ. ಹಿಂದೆ ಒಂದೆರಡು ಸತಿ ಪ್ರಯತ್ನ ಆಗಿ ಇಲ್ಲಿ ಪೈಪ್ಗಳು ತಂದು ಹಾಕಿದ್ರು, ಕೆಲಸ ಮಾಡಲಿಲ್ಲ. ಈ ರೀತಿ ಎಲ್ಲ ಆಗಿತ್ತು. ಈ ಒಂದು 71 ಲಕ್ಷಗಳನ್ನು ಕೊಟ್ಟಿದ್ವಿ ನಾವು. ನಾನು ಮಂತ್ರಿ ಆಗಿದ ತಕ್ಷಣ ಇದಕ್ಕೆ ಆದ್ಯತೆ ಕೊಡಬೇಕು ಅಂತ ನಾವು ಮಾಡಿದ್ವಿ. ನಗರಸಭೆಯಲ್ಲಿ ಯಾವ್ಯಾವ ಅನುದಾನ ಉಳಿದಿದೆ ಅದನ್ನೆಲ್ಲ ಪತ್ತೆ ಮಾಡಿ ಹೊಸ ಆಯುಕ್ತರು ಬಂದ ಮೇಲೆ ಈ ಪ್ರಯತ್ನಕ್ಕೆ ಕೈ ಹಾಕಿದ್ವಿ. ಸೊ ಈ ಒಂದು ಗುದ್ಲಿ ಪೂಜೆ ಸಮಾರಂಭದ ವೇದಿಕೆಯಲ್ಲಿ ಇವತ್ತು ನಗರಸಭಾ ಸದಸ್ಯರು ನಮ್ಮ ಗೋಪ್ಸಂದ್ರ ತಮಗೆ ಹಿನ್ನೆಲೆ ಹೇಳಬೇಕು ಅಂಥೇಳಿ ಇಷ್ಟು ವಿಚಾರಗಳನ್ನು ತಮ್ಗೆ ಹೇಳುವಂಥದ್ದು ಮಾಡಿದ್ದೀವಿ. ಹಂತವಾಗಿ ನಾವು ಮುಂದಿನ ದಿನಗಳಲ್ಲಿ ಗೋಪ್ಸಂದ್ರ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಯಾಕೆಂದರೆ ನಗರಕ್ಕೆ ಹೊಂದಿಕೊಂಡಿದೆ. ಈಗ ಕನಂಪಲ್ಲಿ ಓಟಿ ಕೆರೆ, ಕೆಳಗಿನ ಕೆರೆ ಯಾವ ರೀತಿ ಹೂಳು ತೆಗೆದು ಸುತ್ತಲೂ ಜನಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಗೋಪ್ಸಂದ್ರ ಕೆರೆ ಕೂಡ ಅಷ್ಟೇ ನಗರಕ್ಕೆ ಹೊಂದಿಕೊಂಡಿರುವಂಥ ಕೆರೆ ಆದ್ದರಿಂದ ಅದು ಆ ಕಡೆ ಗೋಪ್ಸಂದ್ರ ಗ್ರಾಮಸ್ಥರಿಗೂ ಅನುಕೂಲ ಆಗಬೇಕು ಮತ್ತು ಈ ಕಡೆ ನಗರದ ಭಾಗದ ಜನರಿಗೂ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಈಗ ಮೊದಲನೇ ಹಂತದಲ್ಲಿ ಏನಿದಕ್ಕೆ ಒಳಚರಂಡಿ ನೀರು ಹಾದು ಹೋಗ್ತಾ ಇದೆ ಅದನ್ನು ಬೇರೆಡೆಗೆ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗೆ ಹೋಗೋದಕ್ಕೆ ಮಾಡುವಂಥದ್ದಕ್ಕೆ ನಾವು ಮಾಡ್ತಾಯಿದ್ದೀವಿ. ಮತ್ತು ಈಗಾಗಲೇ ನಾನು ಹೇಳಿದ್ದೀನಿ 40 ಕೋಟಿ ರೂಪಾಯಿ ವಿಶೇಷವಾಗಿ ನಾವು ಮಂಜೂರು ಮಾಡಿಸ್ಕೊಂಡಿದ್ದೀವಿ. ಅದನ್ನು ಎಸ್ಟಿಮೇಟ್ ಕೂಡ ಮಾಡುವಂಥ ಕೆಲಸ ಆಗ್ತಾಯಿದೆ. ಈಗಾಗಲೇ ನಮ್ಮ ಹತ್ರ ಇದೆ ಎಸ್ಟಿಮೇಟು. ಆದರೆ ಡೀಟೇಲ್ಡ್ ಎಸ್ಟಿಮೇಟ್ ಮಾಡಬೇಕು ಟೆಂಡರ್ ಕರಿಬೇಕಾದ್ರೆ ಅಂಥೇಳಿ ಈಗ ಅದನ್ನು ಒಳಚರಂಡಿ ಮಂಡಳಿಯವರಿಗೆ ಒಪ್ಪಿಸಿದ್ದೀವಿ. ಅವರು ಸ್ಟೇಟ್ ಲೆವೆಲ್ ಬೇರೆ ಏಜೆನ್ಸಿಗೆ ಕೊಡಬೇಕು ಅಂತಿದ್ರು. ನಾವು ರಿಕ್ವೆಸ್ಟ್ ಮಾಡಿ ನಮ್ಮ ಎಲ್ಲ ರೆಡಿ ಇದೆ, ಎಷ್ಟು ಸಮಯ ವೇಸ್ಟ್ ಆಗಲ್ಲ ಅಂಥೇಳಿ ನಾವು ಹೇಳಿದ್ದೀವಿ. ಅದಕ್ಕೆ 12.5 ಲಕ್ಷ ರೂಪಾಯಿ ನಾವು ನಮ್ಮ ನಗರಸಭೆಯಿಂದ ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ಗೆ ಡೀಟೇಲ್ ಎಸ್ಟಿಮೇಟ್ ಚಿಂತಾಮಣಿ ಟೌನಲ್ಲಿ ಹಿಂದೆ ನಮ್ಮ ತಂದೆಯವರು 79-80ನೇ ಇಸ್ವಿಯಲ್ಲಿ ಏನು ಮಂಜೂರು ಮಾಡಿಸಿದ್ರು UGD ಅವತ್ತಾಗಿರುವಂಥದ್ದು ಭಾಳಷ್ಟು ಕಡೆ ಸಮಸ್ಯೆಗಳಾಗಿ ನೀರು ಬ್ಲಾಕ್ ಆಗುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ತೊಂದರೆ ಆಗೋದ್ರ ಜೊತೆಗೆ ಅದನ್ನೆಲ್ಲ ಸರಿಪಡಿಸುವಂಥದ್ದು ಒಂದು ಕೆಲಸ. ಮತ್ತು ಏನೇನು ನಗರಸಭೆಯಲ್ಲಿ ಬಡಾವಣೆಗಳು ಅನುಮೋದನೆ ಆಗಿದೆ, ಅನುಮೋದನೆ ಅಂದರೆ ಅನುಮೋದನೆ ಆಗಿರೋದು ಅಂದರೆ ಖಾತಾಗಳಾಗಿರೋದು, ನಾನು ಎಲ್ಲ ಅಧಿಕೃತ ಅಥವಾ ಅನಧಿಕೃತ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಯಾವ್ಯಾವುದು ಖಾತಾಗಳಾಗಿದ್ದಾವೆ ಆ ಬಡಾವಣೆಗಳದ್ದು ಕೂಡ ನಾನು ಹಿಂದೆ UIDSSMT ಸ್ಕೀಮ್ ಅಂಥೇಳಿ ಹಿಂದೆ ನಾವು ಸಮೃದ್ಧ ಕನ್ಸಲ್ಟೆಂಟ್ಸ್ ಅಂತಕ್ಕಂಥ ಅವ್ರ ಕೈಯಲ್ಲಿ ನಾನು ಹಿಂದೆ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ನಗರಸಭೆಯಿಂದ ವಹಿಸಿ ಇಡೀ ನಗರದ ಹೊಸ ಬಡಾವಣೆಗಳಲ್ಲಿ ನೀರು ಒಳಚರಂಡಿ ಇರ್ಬೋದು, ಡ್ರೈನೇಜ್ ಇರ್ಬೋದು, ವಾಟರ್ ಲೈನ್ ಇರ್ಬೋದು, ಇವೆಲ್ಲ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ಅವಾಗ ಎಸ್ಟಿಮೇಟ್ ಮಾಡಿಸಿದ್ದೆ. ಅವಾಗ ನಾನು ಎಸ್ಟಿಮೇಟ್ ಎಲ್ಲ ತಯಾರಾಗಿತ್ತು. ಆದರೆ ಎಲೆಕ್ಷನ್ 2013ರಲ್ಲಿ ನಾವು ಸೋತೋದ್ವಿ. ಆ ಸಂದರ್ಭದಲ್ಲಿ ಅವರು 100 ಕೋಟಿಗೆ ಅಂದಾಜು ಕೊಟ್ಟಿದ್ದರು. ನೀವು ನೆನೆಸ್ಕೋಬೋದು, ಹಿಂದೆ ಇದ್ದಂಥ ಮಾಜಿ ಶಾಸಕರು ಡೆಲ್ಲಿಗೆ ಹೋಗಿ ವೆಂಕಯ್ಯ ನಾಯ್ಡು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದರು ಅಂತ ಕಾಣುತ್ತೇವೆ. ಉಪಾಧ್ಯಕ್ಷರಾಗೋದು ಮುಂಚೆ ಅವ್ರಿಗೆ ಒಂದು ಮನವಿ ಕೊಟ್ಬಿಟ್ಟು ಫೋಟೋ ಎಲ್ಲ ಕಡೆ ಪೇಪರಲ್ಲಿ ಬಂದುಬಿಟ್ರೆ ಆಮೇಲೆ UIDSSMT ಇಲ್ಲ, ಏನೂ ಇಲ್ಲ, ಅದು ಅಲ್ಲಿಗೆ ಹೋಯ್ತು. 100 ಕೋಟಿ ಅಂದಾಜು. ನಮಸ್ಕಾರ ಶ್ರೀನಗರ್ ಏನೇನು ಮಾಡಿದ್ರು ಅದೆಲ್ಲ ಹೋಯ್ತು. ಈಗೆಲ್ಲ ಹೋಗಿ ಈಗ ಮತ್ತೆ ನಾನೇನು ಆಸೆ ಪಟ್ಟಿದ್ದೆ ಆ ರೀತಿಯಲ್ಲಿ ಇವತ್ತು ಕಾರಣ ಇಷ್ಟೇ. ಎಲ್ಲೆಲ್ಲಿ ಹೊಸ ಬಡಾವಣೆಗಳಿದ್ದಾವೆ ಅಲ್ಲಿ UGD ಯಾಕೆ ಆಗಬೇಕು ಅಂದರೆ UGD ಆದಾಗ ಲೆವೆಲ್ ಸೆಟ್ ಆಗ್ತದೆ, ಮ್ಯಾನುವಲ್ ಲೆವೆಲ್ ಸೆಟ್ ಆಗ್ತದೆ, ಮ್ಯಾನುವಲ್ ಲೆವೆಲ್ಗೆ ರೋಡ್ ಬರ್ತದೆ ಅಂತ ಒಂದು ಅಂದಾಜು ಫಿಕ್ಸ್ ಆಗುತ್ತೆ. ಮನೆ ಕಟ್ಟೋರು ರೋಡ್ ಲೆವೆಲ್ ನೋಡಿಕೊಂಡು ಮನೆ ಕಟ್ಟೋಕ್ಕಾಗತ್ತೆ. ಈಗ ಏನಾಗಿದೆ ಅಲ್ಲಿ ಏನು ಲೆವೆಲ್ಸ್ ಇಲ್ಲ, ಏನು ಇಲ್ಲ, ಒಂದು ಸುಮ್ಮನೆ ಕಲ್ಲುಗಳಾಕಿ ಮಾಡಿರುವಂಥ ಬಡಾವಣೆಗಳಲ್ಲಿ ಒಬ್ರು 2 ಅಡಿಗೆ ಮೇಲೆ ಕಟ್ತಾರೆ, ಒಬ್ರು 3 ಅಡಿ ಕಟ್ತಾರೆ, ಒಬ್ರು 4 ಅಡಿ ಕಟ್ತಾರೆ. ಇರೋದು 20 ಅಡಿ ರೋಡ್ಗಳು ಅವಾಗ ಮಾಡಿರುವಂಥದ್ದು. 20 ಅಡಿ ರೋಡಲ್ಲಿ ಮತ್ತೆ ಮನೆ ಒಳಕ್ಕೆ ಕಾರು ಹೋಗೋಕ್ಕೋ ಮೋಟರ್ ಸೈಕಲ್ ಹೋಗೋಕ್ಕೆ ರ್ಯಾಂಪ್ ಹಾಕ್ತಾರೆ ರೋಡಲ್ಲಿ. 20 ಅಡಿ ರೋಡ್ಗೆ 4-5 ಅಡಿ ರ್ಯಾಂಪ್ ಬಂದರೆ ರೋಡ್ ಎಷ್ಟಾಗುತ್ತೆ ಯೋಚನೆ ಮಾಡಿ. SNR ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ 2 ಆಶ್ರಯ ಬಡಾವಣೆ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿಗೆ ನರ್ಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SNR ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ 2 ಆಶ್ರಯ ಬಡಾವಣೆ ಚಿಂತಾಮಣಿ. Hey guys, welcome to SNR Academy. This is Madhurima. This is Mokshita. And we'll be your two guys for today. So let's move on. Welcome to SNRA.
Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here, SNRA, we started in the year in 2017. Our main motto is to give the world-class education the rural area, the suburban area like our Chintamani. Here at SNRA, we are following the Finland-based education system. So, Finland-based education system is considered to be as the world best education system. It is activity-based. The children are taught on the activities along their curricular. The teachers also trained with the activities and they are child-friendly. Here we are creating the stress-free environment for the children. We are following this education along with the co-curricular activities like karate, dance, yoga and skatings and classical dance also.